ಇನ್ನು ಸಿಎಂ ಸಿದ್ದರಾಮಯ್ಯ ನಾಳೆ ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಬೆಳಗ್ಗೆ 10:15ಕ್ಕೆ ಸಿಎಂ ಬಜೆಟ್ ಮಂಡಿಸುತ್ತಾರೆ. 10 ನಿಮಿಷಗಳ ಕಾಲ ಮಾತ್ರ ಕಾಲು ನೋವಿನ ಕಾರಣ ಬಜೆಟ್ ಅನ್ನು ನಿಂತುಕೊಂಡು ಮಂಡಿಸುತ್ತಾರೆ. ಬಜೆಟ್ ಗಾತ್ರ 4 ಲಕ್ಷ ಕೋಟಿ ದಾಟುವ ನಿರೀಕ್ಷೆ ಇದೆ. ಅಂದಾಜು 1.25 ಲಕ್ಷ ಕೋಟಿ ಸಾಲದ ಪ್ರಸ್ತಾಪ ಮಾಡುವ ಸಂಬಂಧ ಇದೆ. ಇನ್ನು ಬಜೆಟ್ ಮಂಡನೆಗೆ ಮೊದಲು ಬಾಕಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿ ರಾಜ್ಯದ ಹಲವೆಡೆಗಳಲ್ಲಿ ಪ್ರತಿಭಟನೆ ಆಗಿದೆ. ಕೆಲವರು ನಮಗೆ ಗ್ಯಾರಂಟಿ ಬೇಡ, ಮೂಲಸೌಕರ್ಯ ಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಮಧ್ಯೆ ನನ್ನ ಮೇಲಿನ ಕೋಪಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಸಿಎಂ ಅನ್ಯಾಯ ಮಾಡ್ತಾ ಇದ್ದಾರೆ, ಈ ಬಾರಿಯೂ ಏನು ಕೊಡಲ್ಲ ನೋಡಿ ಅಂತ ಸುಧಾಕರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸದರು ನನ್ನ ಮೇಲೆ ನಿಮಗೆ ಕೋಪ ಇದ್ರೆ ಇರಲಿ, ಜಿಲ್ಲೆಯ ಜನರ ಮೇಲೆ ಯಾಕೆ? ಇಂಥ ಒಳ್ಳೆ ವೈದ್ಯಕೀಯ ಕಾಲೇಜ್ ಮಾಡಿದ್ದೀವಿ, ಅದಕ್ಕೆ ಆಸ್ಪತ್ರೆ ಸೇವೆಯನ್ನು ಒದಗಿಸುವಂಥ ಕೆಲಸಕ್ಕೆ ಮಾಡಲಿಲ್ಲ. ಉದ್ದುದ್ದ ಭಾಷಣ ಮಾಡ್ತಾರೆ. ಬಜೆಟ್ ಅನ್ನೋದು ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಪಬ್ಲಿಕ್ ರೀ. ಯಾಕಂದ್ರೆ ಮ್ಯಾಲಿನವ್ರು ಹೆಂಗೆ ಮಾಡ್ತಾರಲ್ಲ ಹಂಗೆ ನಾವು ಮಾಡ್ತೇವೆ. ಹಾಗಾಗಿ ಅವರು ತಿಂಗಳ ಮಂತ್ಲಿ ನಮ್ಗೆ ರೊಕ್ಕ 2,000 ರೂಪಾಯಿ ಹಾಕ್ಬೇಕಾ. ಈ ತಿಂಗಳೊಳಗೆ 1ನೇ ತಾರೀಕು 2ನೇ ತಾರೀಕು ಇಲ್ಲ ಅಂದ್ರೆ 7ನೇ ತಾರೀಕು ಆದ್ರೆ 2,000 ರೂಪಾಯಿ ಬರ್ತಿದ್ದು ರೀ ಸರಿ. ಈಗಂತೂ ಇಲ್ಲೇ ಇಲ್ರಿ, 3-4 ಕಂತಾತ್ರಿ ಅಮೌಂಟ್ ಬಂದೇನೇ ಇಲ್ಲ ರೀ ಸರಿ. 5 ತಿಂಗಳಿಂದ ಬಂದಿಲ್ಲ. ನಮಗೆ ಅಂತಲ್ಲ, ಬೇರೆ ಹೆಣ್ಮಕ್ಳು ತುಂಬ ಬಡವರಿದ್ದಾರೆ, ಅವ್ರಿಗೆ ಬರಲೇಬೇಕು. ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ ಅದಕ್ಕೆ ಟೈಮ್ ಆಗಿ ಬರೋದು ಕೊಡಬೇಕು. ಹಾಕೋದು ಬ್ಯಾಡ್ರಿ ನಮ್ಗೆ ದುಡ್ಡು. ನಮಗೇನ್ ಬೇಕು? ಮೂಲಭೂತ ಸೌಕರ್ಯಗಳ ಕರೆಕ್ಟ್ ಕೊಡ್ರಿ. ಗೌರ್ಮೆಂಟ್ ಇಂದ ರೇಷನ್ ಕರೆಕ್ಟ್ ಆಗಿ ಕೊಡ್ರಿ. ಮನಿ ಕಟ್ಟಾಕ ಯಾವ್ದು ನಮ್ಗೆ ಏನಾಯ್ತು ನೋಡ್ರಿ ಅದನ್ನ ಹೆಲ್ಪ್ ಮಾಡ್ರಿ. ಆದ್ರೆ ನಮ್ಗೆ ಇದು 2,000 ನಮಗ್ ಬೇಡ. ಒಂದು 5ನೇ ತಾರೀಕು 10ನೇ ತಾರೀಕೊಳಗೆ ಮಹಿಳೆಯರಿಗೆ ಆ ಹಣ ಸೇರುವಂತೆ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಮಹಿಳೆಯರು ಪಾಪ ಸಬಲರಾಗಿದ್ದಾರೆ, ಆದ್ರೂ ಅವ್ರಿಗೆ ತಮ್ಮದೇ ಆದ ಒಂದು ಖರ್ಚು ವೆಚ್ಚಗಳಿರ್ತದೆ. ಸೊ ಏನಿರಬಹುದು ಅನ್ನೋದನ್ನ ನೋಡ್ಬಿಡೋಣ ಸರ್ ಬಜೆಟ್ ಅಲ್ಲಿ. ನೋಡಿ, ಗ್ಯಾರಂಟಿಗಳು ಯಥಾಸ್ಥಿತಿ ಮುಂದುವರಿಯುತ್ತೆ. ಅದಕ್ಕೆ 60ರಿಂದ 65 ಸಾವಿರ ಕೋಟಿ ಮೀಸಲು ಅಂತಿದ್ದಾರೆ. ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಹೆಚ್ಚಳವನ್ನು ಮಾಡೋ ಸಾಧ್ಯತೆ ಇದೆ. ಬೆಂಗಳೂರು ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ಕೊಡುವಂಥ ಸಾಧ್ಯತೆ ಕೂಡ ಇದೆ. ರಾಜಸ್ವ ಸಂಗ್ರಹ ಹೆಚ್ಚಿಸಲು ತೈಲ ಸೆಸ್ ಸೇರಿ ಕೆಲ ತೆರಿಗೆ ಪರಿಷ್ಕರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಪ್ರತಿ ಊರು ಎಲ್ಲರಿಗೂ ಕೂಡ ಸೂರು ಅನ್ನುವಂಥ ಯೋಜನೆಯಲ್ಲಿ ಮನೆ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಮಹಿಳಾ ಸಹಕಾರ ಸಂಘಗಳಿಗೆ ಸಾಲ ಸೌಲಭ್ಯ ಮುಂದುವರಿಕೆ ಸಾಧ್ಯತೆ ಇದೆ. ಆಶಾ ಅಂಗನವಾಡಿ ಕಾರ್ಯಕರ್ತರ ವೇತನ ಹೆಚ್ಚಳ ಕಾರಣ ಮೊನ್ನೆ ಪ್ರತಿಭಟನೆ ಮಾಡಿದ್ರು, ಹಾಗಾಗಿ ಅವರಿಗೆ ಭರವಸೆ ಕೊಟ್ಟಿದ್ದರಿಂದ ಅದನ್ನು ಹೆಚ್ಚಳ ಮಾಡಬಹುದೇನೋ. ಈಗ 1.25 ಲಕ್ಷ ಮತ್ತೆ ಸಾಲ ಮಾಡ್ಕೊಳ್ಳೋದಾದ್ರೆ 6.65 ಲಕ್ಷ ಕೋಟಿಗೆ ಸಾಲ ಹೆಚ್ಚಳವಾಗ್ಬಿಡುತ್ತೆ ಸರ್. ಅದರಲ್ಲಿ 66 ಸಾವಿರ ಕೋಟಿ ಪ್ರತಿ ವರ್ಷ ಸಾಲ ಮತ್ತು ಬಡ್ಡಿನೇ ಕಟ್ಟೋದಾಗ್ಬಿಡುತ್ತೆ. ಹೀಗಿದ್ದಾಗ ಅಭಿವೃದ್ಧಿಗಳಿಗೆ ಹೊಸ ಘೋಷಣೆಯನ್ನ ಮಾಡೋದಾದ್ರೆ ಘೋಷಣೆಗಳು ಬರೀ ಕೇವಲ ಘೋಷಣೆಗಳಾಗಿ ಉಳ್ಕೊಂಡ್ಬಿಡುತ್ತಾ ಅಂತ. 100% ಅಭಿವೃದ್ಧಿ ಭಾಳ ಜನಕ್ಕೆ ನಿಮಗೆ ಯಾಕೆ ಬಜೆಟ್ಟು ಇವರು ಇಷ್ಟು ಸುಲಭವಾಗಿ ಎಸ್ಕೇಪ್ ಆಗ್ತಿದ್ದಾರೆ ಇಂಡಿಯಾ ಅಂತ ದೇಶದಲ್ಲಿ, ಭಾರತದಂಥ ದೇಶದಲ್ಲಿ ಈ ಬಜೆಟ್ ಎಂಬ ಕಳ್ಳಾಟ ಮತ್ತು ನಕಲಿ ಡಾಕ್ಯುಮೆಂಟ್, ಇದು ನಕಲಿ ಡಾಕ್ಯುಮೆಂಟ್, ಇದು ಸರಿಯಾಗಿರೋದು ಕೊಡೋದಿಲ್ವಾ ಸರ್? ಇದು ಬೋಗಸ್ ಡಾಕ್ಯುಮೆಂಟ್. ಲಾಸ್ಟ್ ಬಜೆಟಲ್ಲಿ ನೀವು ಇಯರ್ ಮಾರ್ಕ್ ಮಾಡಿರೋ ದುಡ್ಡುಗಳಿದೆ, ಅದು ರಿಲೀಸ್ ಆಗಬೇಕಲ್ಲ. ಹೌದು, ರಿಲೀಸೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಯು ಕ್ಲಾಸಿಕ್ ಎಕ್ಸಾಂಪಲ್. ಈಗ ಪರಿಶಿಷ್ಟ ಜಾತಿಗೆ ಅಥವಾ ಅದಕ್ಕೆ ಸಂಬಂಧಿತ ಅಥವಾ ವರ್ಗಕ್ಕೆ ಸಂಬಂಧಿತ ಮಂಡಳಿಗಳಿಗೆ ಅಥವಾ ನಿಗಮಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ದುಡ್ಡು ರಿಲೀಸ್ ಆಗಬೇಕು. ಅಂಬೇಡ್ಕರ್ ನಿಗಮ ಈ ಥರ ಏನೇನಿದೆ, ನಾನು ಹೇಳ್ತಿರೋದು SC ಮತ್ತು ಹಿಂದುಳಿದ್ದೇ ಹೇಳ್ತಾ ಇದ್ದೀನಿ, ಬೇರೆ ಬಿಟ್ಬಿಡ್ತೀನಿ ಬೇಕಾದ್ರೆ. ಸುಮಾರು 200 ಕೋಟಿಗೆ ಹೋಗಬೇಕು ಲಾಸ್ಟ್ ಅಲೋಕೇಶನ್ ಪ್ರಕಾರ. ಅದರಲ್ಲಿ 20% ಹೋಗಿಲ್ಲ, ಹಂಗೆ ಉಳ್ಕೊಂಡಿರುತ್ತೆ. ಯಾವುದೋ ಒಂದು ನಿಗಮಕ್ಕೆ ಅಲಾಟೆಡ್ 3.25 ಕೋಟಿ 3.25 ಕೋಟಿ ಕೊಟ್ಬಿಟ್ಟಿದ್ದಾರೆ. ಕಮ್ಮಿ ಇರೋದನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಬೋಗಸ್ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ಗೆ ಮರ್ಯಾದೆ ಇದೆ ಅಂತ ಅನ್ಕೊಂಡು ಯಾಕೆ ನೀವು ನೋಡ್ತಾ ಇದ್ದೀರಿ ಎಲ್ಲರೂ? ನನ್ನ ಪ್ರಕಾರ ಬಜೆಟ್ ಡಾಕ್ಯುಮೆಂಟ್ಸ್ ಇನ್ ಇಂಡಿಯಾ ಆರ್ ಅಬ್ಸಲ್ಯೂಟ್ ಬೋಗಸ್. ಹೇಳೋದೊಂದು ಮಾಡೋದೊಂದು. ಎರಡನೇದು, ಡಾಕ್ಯುಮೆಂಟ್ಗೆ ಮೊದಲೇ ತನಗೆ ಬೇಕಾಗಿದ್ದನ್ನೆಲ್ಲ ರೈಸ್ ಮಾಡ್ಕೊಂಡ್ಬಿಡೋದು. ಈ ಡಾಕ್ಯುಮೆಂಟಲ್ಲಿ ಬರಬೇಕು ಅಂತೇನಿಲ್ಲ, ಬಜೆಟಲ್ಲಿ ಏನಿಲ್ಲ ಅಂತ ನಾಳೆ ಪುಂಗಿಯುವುದು ಅದು ಕೂತ್ಕೊಂಡು. ವಾಟ್ ಬಜೆಟಿಂಗ್ ಇಟ್ ಈಸ್. ನೀರು ಬಜೆಟ್ಗೆ ಮೊದಲು ರೈಸ್ ಆಗಿಬಿಡುತ್ತೆ, ಹಾಲು ಬಜೆಟ್ಗೆ ಮೊದಲು ರೈಸ್ ಆಗಿಬಿಟ್ಟಿರುತ್ತೆ, ಬಸ್ಸು ಬಜೆಟ್ಗೆ ಮೊದಲು ರೈಸ್ ಆಗುತ್ತೆ, ಪವರು ಬಜೆಟ್ಗೆ ಮೊದಲೇ ರೈಸ್ ಆಗಿಬಿಟ್ಟಿರುತ್ತೆ, ಅಥವಾ ಇನ್ಯಾವುದು ಆಟೋ ರಿಕ್ಷಾ ಬಜೆಟ್ಗೆ ಮೊದಲೇ ರೈಸ್ ಮಾಡ್ಕೊಂಬಿಡೋದು. ಯಾವ್ಯಾವುದು ಸ್ಟ್ಯಾಂಪ್ ಡ್ಯೂಟಿ ಬಜೆಟ್ಗೆ ಮೊದಲೇ ರೈಸ್ ಮಾಡ್ಕೊ. ಇನ್ನೇನು ಉಳ್ಕೊಂಡಿರುತ್ತೆ? ಯಾವ್ದು ಬೇಕು ಹೇಳಿ? ಈ ಸರ್ಕಾರ ಬಂದ ಮೇಲೆ ಮಾಡಿರೋ ಕಂಟ್ರಿ ಕೆಲಸ ಎಲ್ಲ ಹೇಳ್ಕೊಂಬರ್ತೀನಿ ಅನ್ಬೇಕಾರೆ ಎಷ್ಟೆಷ್ಟು ರೈಸ್ ಮಾಡ್ಕೊಂಬಂದಿದ್ದಾರೆ ಇವರು ಅಂತ. ಖಂಡಿದ್ದೆಲ್ಲ ರೈಸ್ ಮಾಡಿದ್ದೀರಿ. ಖಾತಾ ತಗೊಳಕ್ಕೆ ಹೋಗೋದು 10 ರೂಪಾಯಿ ಕೊಟ್ಟು ಇದು ತೊಗೊಳ್ತಾ ಇದ್ದಿದ್ದನ್ನೆಲ್ಲ ರೈಸ್ ಮಾಡಿದ್ದೀರಿ. 500 ರೂಪಾಯಿ 600 ರೂಪಾಯಿ 1000 ರೂಪಾಯಿಗೆ ಎಲ್ಲ ರೈಸ್ ಆಗೋಗಿದೆ. ಇನ್ನೇನಿದೆ ರೈಸ್ ಮಾಡೋಕ್ಕೆ ನಿಮ್ಮ ಹತ್ರ?
ಹಂಗಾಗಿ ಏನಿದೆ ಈ ಬಜೆಟಲ್ಲಿ? ಮಣ್ಣು ಸತ್ತ ಹೆಳವಂಡ, ಅದು ತೋರ್ಸೋಕೇನೂ ಇರಲ್ಲ. ಎಂಥದ್ದು ಇಲ್ಲ. ಮೂರನೇದು, ಇದಕ್ಕಿಂತ ಏನು ಮಾಡ್ಬೋದು ಸಿದ್ದರಾಮಯ್ಯನವರು ನಿಮ್ಮ ಪ್ರಕಾರದಲ್ಲಿ? ಸಾಲ ತಂದು ಸಾಲವನ್ನು ತೀರಿಸಲು ಆಗದಿದ್ದರೆ ಅವ್ರು ಇದ್ರೇನು ಬಿಟ್ಟರೇನು ಫೈನಾನ್ಸ್ ಮಿನಿಸ್ಟರ್ ಆಗಿ? ಸಿದ್ದರಾಮಯ್ಯ ಅವರ 14 or 15 ಬಜೆಟ್ಸ್ಗೂ 13 or 14, ಇದು ಮೂರನೇದಾಯ್ದು, ಎರಡನೇದ ಇವ್ರದ್ದು ಈ ಟರ್ಮಲ್ಲಿ. ಈ ಟರ್ಮಲ್ಲಿ ಎರಡನೇದು, ಮೂರನೇದು, ಮೊದಲನೇದು ಶಾರ್ಟ್ ಟರ್ಮ್. term. ಈ ಎರಡೂ ಬಜೆಟ್ಗಳಲ್ಲಿ ಯು ಆರ್ ಎ ಫೇಲ್ಡ್ ಮ್ಯಾನ್, ನಾಟ್ ದ ಅರ್ಲಿ 14. ಈ ಎರಡರಲ್ಲೂ ಯು ಆರ್ ಎ ಫೇಲ್ಡ್ ಮ್ಯಾನ್, ಬಿಕಾಸ್ ನಿಮ್ಮನ್ನು ಕೇಳದೆ, ನಿಮ್ಮ ಅರಿವಿನಲ್ಲಿ ಇಲ್ಲದೆ ಮಾಡಬಾರದ ಕಂತ್ರಿ ಕೆಲಸಗಳನ್ನೇ ರಾಜಕೀಯವಾಗಿ ಮಾಡಿ ತಗಲಾಕೊಂಡಿರೋದು 60-65 ಸಾವಿರ ಕೋಟಿನಲ್ಲಿ ಗ್ಯಾರಂಟಿ. ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಲ ಎತ್ತುತ್ತಾ ಬಂದಿದ್ದೀರಿ. ನಾನು ಅವತ್ತೇ ಹೇಳಿದೆ, ತಿಂಗಳಿಗೆ 4,000 ಕೋಟಿನೋ 3,000 ಕೋಟಿನೋ ಈ ಥರ ಎತ್ತುತ್ತಾ ಹೋಗ್ತಾ ಇದ್ದೀರಿ ಸಾಲ ನೀವು ಅಂತ. ಜಾಸ್ತಿ ಆಗ್ತಾ ಹೋಗ್ತದೆ. ಎತ್ತಾ ಇದ್ದೀರಿ. ಈಗ ಅದನ್ನು ತೀರ್ಸೋದು ದುಡ್ಡು ಬೇಕಲ್ಲ, 1 ಲಕ್ಷ ತೆಗಿತೀರಿ ಆಚೆಗೆ ಪರ್ಮಿಟೆಡ್ ಲೆವೆಲಲ್ಲಿ. ಕೇಳಿದ್ರೆ ಲಿಮಿಟೇಷನ್ ಲೆವೆಲ್ ಒಳಗಡೆ ಇದ್ದೀವಿ ಅಂತ ಅಂದ್ಬಿಡೋದು. ಬರೀ ಬುರ್ಡೆ ದುಡ್ಡು ಕೊಡದಿದ್ರೆ ಆಯಿತು. ಇದು ಯಾರು ಈ ಪ್ರಾಜೆಕ್ಟ್ಗೆ 3,000 ಕೋಟಿ ಅಂದ್ಬಿಡೋದು ನಾಳೆ, ಸಿದ್ದರಾಮಯ್ಯನಿಗೆ ಜೈ ಅಂತ ಎಲ್ಲ. ಎಂಡ್ ಆಫ್ ದ ಮಂತ್ ಇಯರಲ್ಲಿ ನೋಡಿದ್ರೆ 1,000 ಕೋಟಿನೂ ಹೋಗಿರಲ್ಲ ಅದರಲ್ಲಿ. ಬಟ್ ಸರ್ಕಾರ ಹೇಳ್ಕೊಳುತ್ತೆ GSDPಯಲ್ಲಿ ನಮ್ದು ಮೇಲ್ ಸಾಧಿಸ್ತಾ ಇದ್ದೀವಿ ನಾವು, ಹಾಗಾಗಿ ನಮಗೆ ಅದನ್ನ ನಿಭಾಯಿಸ್ಕೊಳ್ಳೋಕೆ ಅವಕಾಶ ಇದೆ ಅಂತ ಸರ್ಕಾರ ಅದನ್ನೇ ನಾನು ಹೇಳ್ತಿರೋದು. ನಿಭಾಯಿಸ್ಕೊಳ್ಳೋಕೆ ಇದೆ ಅನ್ಕೊಂಡೇ ಈ ಹಂತಕ್ಕೆ ಬಂದಿದ್ದೀರಿ. ಈಗ ತೆಗಿತಿರೋದನ್ನ ನಿಭಾಯಿಸೋದಲ್ಲ, ಆಗೋಗಿರೋ ಸಾಲಕ್ಕೆ ಎಲ್ಲೋಗ್ತೀರಿ? ಕ್ಲೋಸ್ ಆದ್ರೂ ಮಾಡಬೇಕಲ್ಲ. ಯು ಆರ್ ವಾಕಿಂಗ್ ಇನ್ ಟು ಎ ಪರ್ಫೆಕ್ಟ್ ಸ್ಟಾರ್ಮ್ ಡೆಟ್ ಟ್ರ್ಯಾಪ್ ಒಳಗೆ ಬರ್ತಾ ಇದ್ದೀರಿ. ಬಂದಾಗಿದೆ, ರೆವೆನ್ಯೂ ಸರ್ಪ್ಲಸ್ ಕಾಲಿಟ್ಟಿದ್ದೀರಿ, ರೆವೆನ್ಯೂ ಅದು ಎಳ್ಕೋಬೇಕು ಒಳಕ್ಕೆ. ಅದು ಯಾವತ್ತು ಎಳಿಯತ್ತೋ ಗೊತ್ತಿಲ್ಲ. ಸರ್ಪ್ಲಸ್ ಬಜೆಟ್ಗೆ ಹೋಗೋ ಸಾಧ್ಯತೆ ಅಂತೂ ತೀರಾ ಕಡಿಮೆ ಅಲ್ಲ ಸರ್. ಸರ್ಪ್ಲಸ್ ಹಾಗಂದ್ರೆ ಏನು? ಚೂರು ಎಕ್ಸ್ಪ್ಲೈನ್ ಮಾಡಿ, ಏನು ಸರ್ಪ್ಲಸ್ ಬಜೆಟ್ ಅಂದ್ರೆ? ಅಲ್ಲ ಸಾಲದಿಂದ ಏನ್ರಿ ಸರ್ಪ್ಲಸ್ ಬಜೆಟ್ ಅಂದ್ರೆ? ಅಲ್ಲ ಸಾಲದಿಂದ ಮುಕ್ತಿ ಹೊಂದ್ಕೊಂಡು ಮುಂದೆ ಬರೋ. ಸುಮ್ಮನೆ ಜೋಕ್ಗಳೆಲ್ಲ ಮಾಡಬೇಡ್ರಿ. ಒಳ್ಳೆ ಕತೆ ಐತಿ ಇವ್ರದ್ದು. ಸರ್ಪ್ಲಸ್ ಇಂಡಿಯಾನಲ್ಲಿ ಯಾರದ್ರಿ ಇದೆ ಸರ್ಪ್ಲಸ್ ಬಜೆಟ್? ಅಲ್ಲ ಡೆಲ್ಲಿ ಇದ್ದಿದ್ದು ಸಾಲಕ್ಕೆ ಹೋದ್ರಲ್ಲ. ಡೆಲ್ಲಿಲಿ ಯಾಕಿತ್ತು? ಡೆಲ್ಲಿನೂ ಯಾವ ಸರ್ಪ್ಲಸ್ ಅಲ್ಲೂ ಇರಲಿಲ್ಲ. ಸುಮ್ಮನೆ ಅದೊಂದು ಇನ್ನೊಂದು ಬುರುಡೆ ಪೇಪರ್ ಅಡ್ಜಸ್ಟ್ಮೆಂಟ್ ಆ ಡೆಲ್ಲಿ ಸರ್ಪ್ಲಸ್ಸುವೆ. ಕೇಂದ್ರ ಸರ್ಕಾರ ಕೊಟ್ಟಿದ್ದ ದುಡ್ಡನ್ನೆಲ್ಲ ನೀವು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನನ್ನ ದುಡ್ಡನ್ನು ಮಾತ್ರ ತೋರಿಸಿ ಸರ್ಪ್ಲಸ್ 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 ಅಂದರೆ ಯಾವ ಸರ್ಪ್ಲಸ್ ಅದು? ಈ ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನನಗೆ ನೆನಪಿಗೆ ಬರ್ತಾ ಇಲ್ಲ, ನಾನು ಬಂದರೆ ನಾಳಿದ್ರಲ್ಲಿ ಹೇಳ್ತೀನಿ, ನಾಳೆ ಬಜೆಟ್ ಇರೋದ್ರಿಂದ. ಸರ್ಪ್ಲಸ್ ಇರೋ ದೇಶನೇ ಇಲ್ಲ, ಹೋಗತ್ತ ಕಡೆಗೆ ಅಂತ. ಎಲ್ಲ ಡೆಫಿಸಿಟ್ ಎಲ್ಲೂ ಇಲ್ಲ, ಎಂಥದ್ದು ಇಲ್ಲ. ನಮ್ಮ ತಾತನ, ನಮ್ಮ ಮುತ್ತಾತ, ನಮ್ಮ ಮರಿ ತಾತನಷ್ಟು ದೊಡ್ಡದು ಟ್ಯಾಕ್ಸ್ ಡೆಟ್ಟಲ್ಲಿ ಸಿಕ್ಕಾಕೊಂಡು ಕೂತಿದ್ದಾರೆ ಅಮೆರಿಕ. ತಾತಂದು ಮುತ್ತಾತನಷ್ಟು. ನಾವು ಯಾವ ಲೆಕ್ಕ? ಮೂರನೇದು ನಮ್ಮ ಲೆಕ್ಕ ಮಾತೆತ್ತಿದ್ರೆ, ಮೋದಿಯವರೇ ನೀವು ಸಾಲ ಎತ್ತಿಲ್ವಾ ಅಂತೀರಲ್ಲ. ಮೋದಿ ಎತ್ತಿರೋ ಸಾಲ, ರಾಜ್ಯ ಸರ್ಕಾರಗಳು ಎತ್ತಿರೋ ಸಾಲ, ಇದು ಎರಡೂ ಸೇರಿಸ್ಬಿಟ್ರೆ ತಂದು ಇಂಡಿಯಾ ಹಂಗೆ ಕಿಮಕ್ ಅಂತ ಇಲ್ಲದೆ 3 ಅಡಿ ಬೈ 6 ಅಡಿ ಮಾಡಿ ಊತಾಕ್ಬಿಡ್ಬೋದು ಬೇಕಾರೆ. ಸಮಾಧಿನೇ. ಅಷ್ಟಿದೆ.